ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಏನಕ್ಕೆ ಹಿಂಗೆ ಸುತ್ತಾಗ್ತಾ ಇದ್ದೀರಿ ಅಂತೇಳಿ ನೋಡ್ತಾ ಇದ್ದೀರಾ? ಅಲ್ಲಿ ಆ ಕಡೆ ಹೋಗಿದ್ನಾ, ಸರಿ ಬ್ಲಾಗ್ ಆದರೂ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಇವತ್ತು ಬಂದುಬಿಟ್ಟು ಶುಕ್ರವಾರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಆಗಿದೆ, ಟೈಮ್ ಬಂದುಬಿಟ್ಟು ಆವಾಗಲೇ 7 ಗಂಟೆ ಆಗಿದೆ. ಡಿ ಮಾರ್ಟಿಗೆ ಹೋಗಿದ್ದೆ, ಹೋಗ್ಬಿಟ್ಟು ಬಂದೆ. ಡಿ ಮಾರ್ಟಲ್ಲಿ ವೀಡಿಯೋಸ್ ಎಲ್ಲ ಏನೂ ಮಾಡೋಂಗಿಲ್ಲ ಅಂತ ಹೇಳ್ತಾರಲ್ವ, ಹಾಗಾಗಿ ಏನೂ ವೀಡಿಯೋಸ್ ಮಾಡಿಲ್ಲ. ಒಂದು ಸಿಂಪಲ್ಲಾಗಿ ಅಂದರೆ ಲಾಸ್ಟ್ ಒಂದು 15 ಡೇಸ್ ಹಿಂದೆಯೇ, ಒಂದು 15 ದಿವಸ ಮುಂಚೆನೇ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಇತ್ತು. ಅಂದರೆ ಮನೆಗೆ ಏನೇನು ಬೇಕೋ ಅದೆಲ್ಲ ತಂದಿದ್ದೆ. ಮತ್ತೆ ಮಂತ್ಲಿ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಮತ್ತೆ ಏನೇನು ಬೇಕು ಅಂಥೇಳಿ ಸುಮ್ಮನೆ ಒಂದು ಸ್ವಲ್ಪ ಹೋಗಿ ತೊಗೊಂಬಂದಿದ್ದೆ. ತುಂಬ ದಿವಸ ಆಯಿತು ನಾನು ಏನೇನು ಗ್ರೋಸರೀಸ್ ತೊಗೊಂಬರ್ತೀನಿ, ಅಂದರೆ ಮನೆಗೆ ಬೇಕಿರುವಂಥ ಐಟಮ್ಸ್ ತೊಗೊಂಬರ್ತೀನಿ ಅಂಥೇಳಿ ಅದು ವೀಡಿಯೋನೇ ಮಾಡಿಲ್ಲಲ್ವ. ಸರಿ, ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ಬ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜಸ್ಟು ಹಾಗೆ ಸಿಂಪಲ್ಲಾಗಿ ಸ್ಮಾಲಾಗಿ ಹೋಗಿದ್ದೆ ತಗೊಂಬರೋಕ್ಕೆ. ಏನೂ ಇದಕ್ಕಿಲ್ಲ, ಮನೇಲಿ ತೋರಿಸ್ತೀನಿ ನಿಮಗೆ. ಮನೆಗೆ ಏನು ಬೇಕು ಆ ಥರಕ್ಕೆ ಹೋಗಿಲ್ಕಿಲ್ಲ, ಸುಮ್ಮನೆ ಜಸ್ಟು ನೋಡ್ಕೊಂಡು ಬರೋಣ, ಸ್ವಲ್ಪ ಏನೇನೋ ಬೇಕಾಗಿತ್ತು ಅಂಥೇಳಿ ಹೋಗಿದ್ನಾ. ಅಷ್ಟಕ್ಕೆ ಎಷ್ಟಾಯಿತು ಏನು ಎತ್ತ ಅಂಥೇಳಿ ಹೇಳ್ತೀನಿ, ಸರಿನಾ? ಬನ್ನಿ, ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇಷ್ಟೆಲ್ಲ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಇವೆಲ್ಲನೂ ಅಂದರೆ ಇವಾಗ ಜಸ್ಟಿಗೆ ಏನೇನು ಬೇಕು ಅಂತೇಳಿ ಹೇಳ್ತೀನಿ ರೀ. ಕ್ವಿಕ್ಲಿ ಹಾಗೇ ತೋರಿಸ್ತಾ ಇದ್ದೀನಿ, ಹೇಳ್ತೀನಿ. ಅಂದರೆ ಬೇಗ ತೋರಿಸ್ಬಿಡ್ತೀನಿ ಏನೇನು ತೊಗೊಂಬಂದೆ ಅಂಥೇಳಿ. ಫಸ್ಟಿಗೆ ಬಂದುಬಿಟ್ಟು ಇದು ಶಾವಿಗೆ, ಒಂದು ರೋಸ್ಟೆಡ್ ಶಾವಿಗೆ ತಂದಿದ್ದೆ. ಅದು 15 ಡೇಸ್ ಬ್ಯಾಕ್ ಅಂತ ಹೇಳಿದ್ನಲ್ಲ, ಆವಾಗ ತಂದಿದ್ದೆ. ಇವಾಗ ಇದೊಂದು ತಂದೆ, ಅದು ಅರ್ಧ ಇತ್ತು ಅಂಥೇಳಿ. ಆಮೇಲೆ ನಾನು ಇದು ಟೀ ಪುಡಿ, ಟಾಟಾ ಟೀ ಪುಡಿ ಚಿಕ್ಕ ತಂದಿದ್ದೀನಿ, ಸಾಕು. ನಮ್ಮ ಮನೇಲಿ ಯಾರೂ ಜಾಸ್ತಿ ಕುಡಿಯೋಲ್ಲ, ಬೇಕಾದಾಗ ಅಂಥೇಳಿ. ಇದು ನನ್ನ ಮಗಳಿಗೆ ಬಿಸ್ಕೆಟು. ಇದು ಬಂದುಬಿಟ್ಟು ನನ್ನ ಮಗಳಿಗೆ ಫೇಸ್ ವಾಶು ಹಿಮಾಲಯದು. ಇದು ಪನ್ನೀರು, ಎರಡು ಪನ್ನೀರು. ಇದು ಸಾಲ್ಟು. ಇದು ಸಾಲ್ಟ್ ನಮ್ಮ ಮನೇಲಿ ನಾವು ಯಾವಾಗ್ಲೂ ಮನೆಗೆ ಸಾಮಾನು ತರಕ್ಕೆ ಹೋಗ್ತೀನಲ್ಲ ಫ್ರೆಂಡ್ಸ್, ಅವಾಗ ಉಪ್ಪು ತರ್ತೀನಿ. ಆಮೇಲೆ ಇದು ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಇದೆ, ಆಯಿಲ್ ಇದೆ ಅಡುಗೆಗೆ. ಇದೊಂದು ಇರಲಿ ಅಂಥೇಳಿ ಒಂದೇ ಒಂದು ಪ್ಯಾಕೆಟ್ ತಂದಿದ್ದೀನಿ. ಆಮೇಲೆ ನನ್ನ ಮಗಳಿಗೆ ಬ್ರಷ್ಷು, ಸನ್ಸುಡೈನ್ ಬ್ರಷ್ ತಂದಿದ್ದೀನಿ ಅವಳಿಗೆ. ಇದು ನಮಗೆ ಓರಲ್ ಬಿ ಎಕ್ಸ್ಟ್ರಾ ನೀವಂತೆ ಕೊಟ್ಟಿದ್ದರು, ಹಾಗಾಗಿ ಓರಲ್ ಬಿದು ಬ್ರಷ್ ತಂದಿದ್ದೀನಿ. ಇದು ಬಂದುಬಿಟ್ಟು 2, 4, 6 ಇದೆ. ಆಮೇಲೆ ಇದು ಹೊಸದು ಇವಾಗ ಬಿಸ್ಕೆಟ್ ಬಿಟ್ಟಿದ್ದಾರಲ್ವ, ಚೀಸ್ ಬಿಸ್ಕೆಟು. ಅದು ಇದರಲ್ಲಿ 2 ಫ್ಲೇವರ್ ಇತ್ತು, ಒಂದು ಸಾಲ್ಟು, ಇದು ಒಂದು ಆರೆಂಜ್ ಫ್ಲೇವರು, ಚೀಸ್ ಫ್ಲವರ್ದು ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಪ್ಯಾಕೆಟ್ ಇದು ನಮಗಂತೆ ತಂದಿದ್ದೀನಿ. ಆಮೇಲೆ ಇದು 2 ಸೋಪ್ ಬೇಕಾಗಿತ್ತು. ವಿಮ್ ಲಿಕ್ವಿಡ್ ಯೂಸ್ ಮಾಡ್ತೀನಿ, ಒಂದಕ್ಕೆ ಬೇಕಾಗಿರುತ್ತೆ ಅಂಥೇಳಿ. ಹಾಗಾಗಿ ಸೋಪು ಏನಾದರೂ ವಾಶ್ ಮಾಡಬೇಕು ಅಂತ 2 ಸೋಪ್ ತಂದಿದ್ದೀನಿ. ಆ ಕಡೆ ಈ ಕಡೆ ಇಟ್ಟಿದ್ದೀನಿ, ಅದಕ್ಕೆ ಹೆಂಗೆ ಹೋಗ್ತಾಯಿದ್ದೀನಿ. ಇದು ಬಂದುಬಿಟ್ಟು ನನ್ನ ಮಗಳಿಗೆ ಫೇಸ್ ಕ್ರೀಮು. ನನ್ನ ಮಗಳೇ ಇದೇ ಯೂಸ್ ಮಾಡೋದು, ಎಲ್ಲ ಹಿಮಾಲಯದೇ ಯೂಸ್ ಮಾಡ್ತಾಳೆ. ಸೋಪು ಅದೇ ಯೂಸ್ ಮಾಡೋದು. ಇಷ್ಟಕ್ಕೇ ಫ್ರೆಂಡ್ಸ್, ಇದು 400 ರುಪೀಸು ಜಸ್ಟ್ ಇದು ಕ್ರೀಮ್ಗೆ. ಆಮೇಲೆ ಇದು ಅಕ್ಸೆ ಬೀಜ ನನಗೆ ಬೇಕಾಗಿತ್ತು, ಹಾಗಾಗಿ ಒಂದು ಪ್ಯಾಕೆಟಿಂದ 2 ಇದೆ, ಒಂದು ಬೇಕು ಅಂತ ತಂದೆ. ಆಮೇಲೆ ಇದು ಪೇಸ್ಟು, ಇದು ಸೋಪು, ನಮ್ಮ ಮನೆಯವರು ಯೂಸ್ ಮಾಡೋಕ್ಕೆ ಸೋಪು. ಇದು ವಿಮ್ ಲಿಕ್ವಿಡು ಇದೆ, ವಿಮ್ ಸೋಪ್ ಪುಡಿ ತಂದಿದ್ದೀನಿ, ಬಟ್ಟೆ ತೊಳೆಯೋ ಪುಡಿದು. ಆಮೇಲೆ ಇದು ಪೌಡರು, ಫೇಸ್ ಪೌಡರ್ ಅಂದರೆ ಬಾಡಿ ಪೌಡರ್ಗೆ, ಬಾಡಿಗೆ ಹಚ್ಕೊಳ್ಳೋಕ್ಕೆ. ಇದು ಬಂದುಬಿಟ್ಟು ಪಾಸ್ತಾ, ನನ್ನ ಮಗಳು ಫೇವ್ರೇಟ್ ಡಿಶ್ಶು. ಮ್ಯಾಗಿ ಎಲ್ಲ ತಗೊಂಬರೋದಿಲ್ಲಲ್ವ, ಹಾಗಾಗಿ ಇದರಲ್ಲಿ ಆಟಾ ಪಾಸ್ತಾ ತಂದಿದ್ದೀನಿ. ಮಾಡೋಣ ಅಂದ್ಕೊಂಡು. ಆಮೇಲೆ ಇದು ಬಂದುಬಿಟ್ಟು ಕಡಲೆಹಿಟ್ಟು, ಇದು ಅವಲಕ್ಕಿ, ಇದು ಉದ್ದಿನಕಾಳು, ಇದು ರವೆ, ಇದು ಹೆಸ್ರು ಕಾಳು, ಇದೊಂದು ಹಾರ್ಪಿಕ್ಕು. ಆಮೇಲೆ ಇಲ್ಲಿ
ಇದು ಬಂದುಬಿಟ್ಟು ಅಕ್ಕಿ ತೊಗೊಂಬಂದಿದ್ದೀನಿ, ಅಕ್ಕಿ ಇದೆ ಇರಲಿ ಅಂತ ಅಕ್ಕಿ ತಂದಿದ್ದೀನಿ. ಇದು ಬಂದುಬಿಟ್ಟು ಗೋಧಿ ಹಿಟ್ಟು. ಇಷ್ಟೇ ಫ್ರೆಂಡ್ಸ್. ಇಷ್ಟಕ್ಕೇ ನಮಗೆ 3000 ರುಪೀಸ್ ಆಗಿದೆ. ಅದಕ್ಕೆ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ, ಹೋಗಿದ್ದು ದುಡ್ಡಿಗೆ ಖರ್ಚು ಮಾಡೋಕ್ಕೆ ಹೋಗಬೇಕಾಗಿತ್ತು ಅಂತೇಳಿ. ಯಾಕಂದ್ರೆ ಏನಕ್ಕೆ ಹೋಗಿದ್ದೆ, ಸಮ್ಮ ರೀಸನ್ಸ್ ಅಂದರೆ ಪೇಸ್ಟು ಬ್ರಷು ಅವೆಲ್ಲ ಇದೆ, ಪೆಂಡಿಂಗ್ ಆಗಲಿ ಅಂತ ಹೋಗಿ ತೊಗೊಬಂದಿರೋದು. ನನ್ನ ಮಗಳಿಗೆ ಫೇಸ್ ವಾಶು, ನನ್ನ ಮಗಳಿಗೆ ಕ್ರೀಮು, ಅದೆರಡು ಇಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಇದ್ದಿರ್ಕಿಲ್ಲ, ನಾನ್ ಸ್ಟಾಕ್ ಇದ್ದಿರ್ಕಿಲ್ಲ. ಹಾಗಾಗಿ ಡಿ ಮಾರ್ಟ್ಗೆ ಹೋಗಿ ಅವೆರಡೇ ತರಕ್ಕೆ ಹೋಗಿದಾಗ ಇಷ್ಟು ಸಾಮಾನು ತಂದಿದ್ದೀನಿ ಅಷ್ಟೇ. ಪರ್ಸ್ನಲ್ ಏನು ಡಿ ಮಾರ್ಟಿಗೆ ಹೋಗಬೇಕು ಅಂಥೇಳಿ ಇದ್ದಿರ್ಕಿಲ್ಲ, ಏನು ತರೋಂಗಿದ್ದಿಕ್ಕಿಲ್ಲ. ಇದು ಹೋಗಿದ್ದೀನಲ್ಲ ಅಂಥೇಳಿ ಇಷ್ಟು ತಗೊಂಡು 3000 ರೂಪಾಯಿ ನಮ್ಮ ಮನೆಯವ್ರಿಗೆ ಟ್ಯಾಕ್ಸ್ ಹಾಕ್ಬಿಟ್ಟು ಬಂದಿರೋದಾಯಿತು. ಅದಕ್ಕೆ ಲೆಗ್ತಾ ಇದ್ದೆ. ಇನ್ನೂ ಡ್ರೆಸ್ಸು ಎಲ್ಲ ಚೇಂಜ್ ಮಾಡಿಲ್ಲ, ಇನ್ನು ಡ್ರೆಸ್ ಏನು ಚೇಂಜ್ ಮಾಡಿಲ್ಲ. ಇವಾಗ ಚೇಂಜ್ ಮಾಡ್ತೀನಿ. ಇವಾಗ ಜಸ್ಟ್ ಬಂದ್ವಾ, ಸರಿ ವೀಡಿಯೋಸ್ ಮಾಡ್ಕೊಳ್ಳೋಣ, ಆವಾಗಲೇ 3 ಡೇಸ್ ಆಯಿತು ವೀಡಿಯೋ ಮಾಡಿ, ಹಾಗಾಗಿ ವೀಡಿಯೋನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಸರಿ ನಿಮ್ಮ ಜೊತೆನೂ ಒಂದೊಂದೇ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ಕೊಳ್ಳೋಣ. ನೀವು ಹೇಗಿದ್ದೀರಾ, ನಿಮ್ಮ ಮನೇಲೂ ಹೀಗೇನಾ, ಒಂದ್ಸಲ ಏನಾದರೂ ತರಕ್ಕೆ ಹೋದಾಗ ಇದೇ ಥರ ಆಗುತ್ತಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಇವಾಗ ಇದೆಲ್ಲನೂ ಎತ್ತಿಟ್ಬಿಟ್ಟು ಫಸ್ಟ್ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ನೀವೆಲ್ಲ ಅಡುಗೆ ಎಲ್ಲ ಆಯಿತಾ? ನಂದು ಸಾಂಬಾರಿದೆ, ಅವರೆಕಾಳು ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ. ಹುಳಿ ಸಾಂಬಾರಿದೆ. ಇವಾಗ ಜಸ್ಟು ಒಂದು ಸ್ವಲ್ಪ ಮುದ್ದೆ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಮತ್ತೆ ನಾಳೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ನೋಡ್ತಾ ಇರಿ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ಶನಿವಾರ ಸಂಜೆ ಅಂದರೆ ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ನನಗೆ ಅಲ್ಲೂ ಇಲ್ಲಿ ಕ್ಯಾವಿಟೀಸ್ ಆಗಿದೆ, ಹಲ್ಲು ಉಳುಕಾಗಿದೆ. ಅದು ಇವತ್ತು ನೋಯ್ತಾ ಇತ್ತು, ತುಂಬಾ ನೋಯ್ತಾ ಇತ್ತು. ಹಾಗಾಗಿ ಬ್ಲಾಗ್ ಮಾಡಬೇಕು ಅಂಥೇಳಿ ಪ್ಲ್ಯಾನಲ್ಲಿದ್ದೆ, ಮಾಡೋಕ್ಕೆ ಆಗಿಲ್ಕಿಲ್ಲ. ಸರಿ, ಇವಾಗ ಮೇಲೇ ಮನೆ ಮತ್ತು ಮಾಡಿಕೊಂಡು ಏನೇನೋ ಮಾಡಿಕೊಂಡು ಒಂದು ಸ್ವಲ್ಪ ಕಡಿಮೆನೂ ಆಗಿದೆ. ಹಲ್ಲು ನೋವು ಮಾತ್ರ ಎಲ್ಲ ನುಂಗಲಿಲ್ಲ, ಹಾಸ್ಪಿಟ್ಲಿಗೂ ಹೋಗಿಲ್ಲ. ಸ್ವಲ್ಪ ನೋಯ್ತಾ ಇತ್ತಾ, ಹಾಗಾಗಿ ಹಂಗೇನೆ ಏನೇನೋ ಮನೇಲೇ ಅದು ಇದು ನೋಡಿಕೊಂಡು ಅದೇನೇನೋ ಮಾಡಿಕೊಂಡೆ. ಸ್ವಲ್ಪ ಕಡಿಮೆ ಆಗಿತ್ತು, ಸ್ವಲ್ಪ ಏನು ಪೂರ್ತಿನೇ ಕಡಿಮೆ ಆಗಿದೆ. ಇವಾಗೇನೂ ಪೇನ್ ಏನೂ ಇಲ್ಲ. ಹಾಗಾಗಿ ಇವತ್ತು ನಿನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಇವತ್ತು ಎಂಡ್ ಮಾಡೋಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂಥೇಳಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ರಾತ್ರಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಅಡುಗೆ ಮಾಡಬೇಕು. ಇವತ್ತು ಅದೇ ಹಲ್ಲು ಹೋಯ್ತಾ ಇತ್ತು ಅಂಥೇಳಿ ಏನೂ ಮಾಡಿಲ್ಲ. ಬೆಳಿಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ಅದೇ ಮಧ್ಯಾಹ್ನ ಒಂದು ಸ್ವಲ್ಪ ಮೊಸರು ಒಗ್ಗರಣೆ ಹಾಕ್ಕೊಂಡು ಊಟ ಮಾಡಿರೋದಾಯಿತು ಅಷ್ಟೇ. ಇವಾಗ ಏನಾದರೂ ಮಾಡಬೇಕು, ಏನು ಮಾಡಬೇಕು ಅಂಥೇಳಿ ಸ್ವಲ್ಪ ಕ್ವಿಕ್ಲಿಯಾಗಿ ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಹೆಸ್ರು ಕಾಳು ನೆನೆಸಿದ್ದೀನಿ. ಮೊಳಕೆ ಕಾಳು ಕಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಮೊಳಕೆ ಕಾಳು ಕಟ್ಟೋ ಅಷ್ಟು ಟೈಮ್ ಇದಕ್ಕಿಲ್ಲ, ಹಾಗಾಗಿ ಜಸ್ಟ್ ಹೆಸ್ರು ಕಾಳು ಮಧ್ಯಾಹ್ನನೇ ನೆನೆಸಿ ಇಟ್ಟಿದ್ದೆ, ಸಂಜೆ ಮಾಡೋಣ ಅಂದ್ಕೊಂಡು. ನಾಳೆ ಹೆಂಗೋ ಭಾನುವಾರ ಅಲ್ವಾ, ಒಂದು 9 ಗಂಟೆ ಮಟ್ಟ ಊಟ ಮಾಡ್ತೀವಿ. ಒಂದು 11 ಗಂಟೆ 11:30 ಅಷ್ಟೋ ತನಕ ಮಲಿಕೋತೀವಿ, ಸರಿ ಹೋಗುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಸ್ನ್ಯಾಕ್ಸು ತಿನ್ಕೊಂಡ್ಬಿಟ್ಟಿದ್ದೆ ಸಂಜೆ, ಹಾಗಾಗಿ ಇನ್ನೂ ಅಡುಗೆ ಮಾಡಿಲ್ಲ. ಇವಾಗ ಮಾಡ್ತೀನಿ, ಬನ್ನಿ. ಇವತ್ತಿನ ರೆಸಿಪಿನೂ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ಪೂರ್ತಿಯಾಗಿ ಬ್ಲಾಗ್ ನೋಡಿ. ನೀವು ಯಾರಾದರೂ ಈ ರೆಸಿಪಿ ಮಾಡ್ತೀರಾ ಅಂದ್ರೇನು ನನಗೆ ಕಮೆಂಟ್ ಮಾಡಿ, ಸರಿನಾ? ಬೇಗ ಅಡುಗೆ ಮಾಡ್ಕೊಳ್ಳೋಣ, ಬನ್ನಿ ಫ್ರೆಂಡ್ಸ್. ಇದು ಹೆಸರು ಕಾಳು ನೆನೆಸಿದ್ದೆ, ಚೆನ್ನಾಗಿ ನೆಂದೇ ಇಲ್ಲಪ್ಪ. ಇವಾಗ ಡಿ ಮಾರ್ಟಲ್ಲಿ ಅಷ್ಟೊಂದು ಚೆನ್ನಾಗಿ ಸಿಗ್ತಾನೇ ಇಲ್ಲ ಅಲ್ವಾ. ನೈಟೆಲ್ಲ ನೆನೆಸ್ಬೇಕು, ಏನೋ ಗೊತ್ತಿಲ್ಲ. ನೋಡಿ, ಒಂದೊಂದು ಕಾಳು ನೆಂದೇ ಇಲ್ಲ, ಮಾಡಬೇಕಾಗಿತ್ತು. ಇವಾಗ ಅದಕ್ಕೆ ಕುಕ್ಕರಲ್ಲಿ ಮಾಡಿಬಿಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ನೆಂದಿಲ್ಲ ಅಂಥೇಳಿ ಈ ಕಡೆ ಒಂದು ಚಿಕ್ಕ ಕುಕ್ಕರಲ್ಲಿ ಇವಾಗ ತೊಳೆದು ಇಟ್ಟಿದ್ದೀನಿ. ಅದು ರೈಸ್ ಇತ್ತು, ಎಲ್ಲ ಖಾಲಿ ಮಾಡಿ ಎಲ್ಲ ತೊಳೆದೆ. ಇದರಲ್ಲಿ
ಪಾತ್ರದಲ್ಲಿ ಮಾಡೋಣ ಅಂದ್ಕೊಂಡೆ, ಅಂದರೆ ಬಾಣಲಿದಲ್ಲಿ ಮಾಡೋಣ ಅಂದ್ಕೊಂಡ. ಅದು ನೋಡಿ ಹೆಸ್ರು ಕಾಳು ನೆಂದಿಲ್ಲ, ವಿಸಲ್ ಮಾಡಲೇಬೇಕು ಅಂಥೇಳಿ ಕುಕ್ಕರು ತೊಳೆದು ಇಟ್ಟಿದ್ದೀನಿ. ಇವಾಗ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಹಾಕ್ತೀನಿ. ಫ್ರೆಂಡ್ಸ್ ನೋಡಿ, ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡಿದ್ದೀನಿ, ನಿಮಗೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ. ನಾನು ಒಂದು 2 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು, ಇದು ಮೀಡಿಯಮ್ ಸೈಜು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಸಣ್ಣನೂ ಇಲ್ಲ, ಅಷ್ಟು ದಪ್ಪನೂ ಇಲ್ಲ, ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಹಾಗೆ ಒಂದೇ ಒಂದು ಟೊಮೊಟೊನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಟೊಮೊಟೊ ಸಾಕು, ನಿಮಗೆ ಇಷ್ಟ ಇದ್ದರೆ ಜಾಸ್ತಿ ಟೊಮೊಟೊ ಹಾಕ್ಕೊಳ್ಳಿ. ನಾನು ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಹಾಕ್ತೀನಿ. ಫ್ರೆಂಡ್ಸ್ ನೋಡಿ, ಆನಿಯನ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ. ಅಂದರೆ ನಾನು ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಇದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಟೊಮೊಟೊನ ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಯಾರೂ ಇಲ್ಲ ವೀಡಿಯೋಸ್ ಮಾಡೋಕ್ಕೆ. ಟ್ರೈಪಾಡೆಲ್ಲ ಹಾಕ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇವಾಗ ಸ್ವಲ್ಪ ಹೊರಗಡೆ ಹೋದರು, ಹಾಗಾಗಿ ನಾನೇ ಕಟ್ ಮಾಡಿ ಒಂದೇ ಕೈಯಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಲಿ, ಸ್ಮ್ಯಾಶಿ ಆಗಬೇಕು. ಆ ಥರ ಸ್ವಲ್ಪ ಬೇಲಿ, ಬೆಂದಮೇಲೆ ಆಮೇಲೆ ಮತ್ತೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇಲ್ಲಿ ಹೆಸರು ಕಾಳು ಎಲ್ಲ ನೆನೆಸಿರೋದೈತಲ್ವ, ಇದು ಚೆನ್ನಾಗಿ ಒಂದು 2 ಸಲ ತೊಳೆದಿದ್ದೀನಿ. ಇದು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಒಂದು ಸ್ವಲ್ಪ ನೀರು ನಾನೇ ಚೆನ್ನಾಗಿರೋದೇ ಹಾಕಿದ್ದೆ, ಹಾಗಾಗಿ ಹಾಗೆ ಹಾಕಿಬಿಟ್ಟೆ. ಪರವಾಗಿಲ್ಲ, ಇವಾಗ ಮತ್ತೆ ನಾನು ನೀರು ಹಾಕಲೇಬೇಕು, ಇದು ಬೇಯಬೇಕು ಅಂದರೆ, ಹಾಗಾಗಿ ಸುಮ್ಮನಾದೆ. ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಅರಿಶಿನ, ಈ ಟೀ ಸ್ಪೂನಲ್ಲಿ ಅರ್ಧ ಹಾಕ್ತಾಯಿದ್ದೀನಿ, ಸಾಕು ಅಂಥೇಳಿ. ಆಮೇಲೆ ಸ್ವಲ್ಪ ಖಾರದ ಪುಡಿ, ಇದು ನಮ್ಮಮ್ಮ ಕೊಟ್ಟಿರೋ ಖಾರದ ಪುಡಿ. ಸ್ವಲ್ಪ ಖಾರ ಇದೆ, ಅದಕ್ಕೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನನ್ನ ಮಗಳು ತಿನ್ನೋದ್ರಿಂದ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ಟೈಮಲ್ಲಿ ನೀವು ಉಪ್ಪು ನೋಡಿಕೊಂಡು ಹಾಕ್ಕೋಬೋದು. ನನಗೆ ಸಾಕು, ಅದಕ್ಕೆ ನಾನು ಏನೇನು ಹಾಕ್ಕೊಳ್ಳಲ್ಲ. ಬೇಕಾದರೆ ನಿಮಗೆ ಖಾರನೂ ಸ್ವಲ್ಪ ಜಾಸ್ತಿ ಇದ್ದರೆ ಖಾರನೂ ಹಾಕ್ಕೋಬೋದು. ನೀವೆಲ್ಲ ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಮಾಡ್ಕೊಳ್ಳಿ, ಅಷ್ಟೇ. ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಹಾಕಿದ್ದೀನಲ್ವ, ಇನ್ನು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿ ಒಂದು 2 ವಿಸಲ್ ಹೊಡಿಸ್ತೀನಿ. ಯಾಕಂದರೆ ಇದು ಹೆಸರು ಕಾಳು ನೆಂದಿಲ್ಲ, ಹಾಗಾಗಿ ಅಷ್ಟು ತನಕ ಇದ್ರ ಜೊತೆ ಏನು ಮಾಡ್ತೀನಿ ಅಂತೇಳಿ ಹೇಳ್ತೀನಿ ರೀ. ಫ್ರೆಂಡ್ಸ್, ಪಲ್ಯ ಕುಕ್ಕರ್ ವಿಸಲ್ ಆಗ್ತಾ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ಆಮೇಲೆ ಒಂದು 2 ವಿಸಲ್ ಆದಮೇಲೆ ಆಮೇಲೆ ತೆಗಿತೀನಲ್ವ, ಆವಾಗ ಹಾಕೋತೀನಿ. ಇದ್ರ ಜೊತೆ ನಾನು ಬಂದು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಹೇಳೇ ಇಲ್ಲ ನಿಮಗೆ, ಅಕ್ಕಿ ರೊಟ್ಟಿ ಅದು ಫ್ರೈ ಮಾಡೋಕ್ಕೆ ಇಟ್ಟಿದ್ನಲ್ವ, ಅದೇ ಟೈಮ್ಗೆ ಅಕ್ಕಿ ಹಿಟ್ಟು ಎಲ್ಲನೂ ಜಲ್ದಿ ಹಿಡಿದು ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಬಿಸಿನೀರು ಕಾಸಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಿಸಿನೀರು ಹಾಕಿ ಕಲಸೋಣ. ಫ್ರೆಂಡ್ಸ್ ನೋಡಿ, ನಾನು ಈ ಥರ ಕುದಿಯೋ ನೀರಿಗೆ ಹಿಟ್ಟೆಲ್ಲ ಹಾಕಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಇದೇ ಥರ ಕೈ ಹಾಕೋಕ್ಕಾಗಲ್ಲಲ್ವಾ, ಸುಡ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಿಟ್ಟಿಗೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಇವಾಗ ಇದು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ತಣ್ಣೀರು ಹಾಕ್ಬಿಟ್ಟು ಕಲಿಸ್ತೀನಿ. ಆಮೇಲೆ ಇಲ್ಲಿ ತವೇನೋ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟಿದ್ದೀನಿ. ಅಂದರೆ ಇವಾಗ ಬಿಸಿ ಇದ್ದಾಗಲೇ ತಟ್ಬಿಡ್ತೀನಿ ನಾನು, ಹಾಗಾಗಿ ನಿಮಗೆ ಅರ್ಥ ಆಗ್ತಾಯಿತ್ತಂದರೆ ತಿಳಿತೈತೆ ಅಂದ್ಕೊಂಡಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ. ಒಂದೇ ಕೈಯಲ್ಲಿ ಮಾಡ್ತಾಯಿದ್ದೀನಿ ಅಂಥೇಳಿ. ಸರಿಯಾಗಿ ಏನಾದರೂ ಶೇರ್ ಮಾಡಿ ತೋರಿಸ್ತಾ ಇಲ್ಲ ಅಂದರೆ ಸಾರಿ, ಸರಿನಾ.
ಟ್ರೈಪಾಡೆಲ್ಲ ಹಾಕ್ಕೊಂಡು ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೇ 8:30 ಆಗಿದೆ ಆವಾಗಲೇ ಟೈಮು. ಹಾಗಾಗಿ ಇವಾಗ ಇದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ತೋರಿಸ್ತೀನಿ ರೀ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಇವಾಗ ಹಿಟ್ಟು ಕಲಿಸ್ಕೊಂಡೆ. ಇವಾಗ ರೊಟ್ಟಿ ತಟ್ಬಿಡ್ತೀನಿ, ಕೈಯಿಂದನೇ ತಟ್ತೀನಿ. ಹಾಗಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದು ಆಮೇಲೆ ಇವಾಗ ರೊಟ್ಟಿ ತಟ್ಬಿಡ್ತೀನಿ. ಒಂದು ತಟ್ಬಿಟ್ಟು ಶೇರ್ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್. ನೋಡಿ ಈ ಥರ ಎಲ್ಲ ತೊಗೊಂಡಿದ್ದೀನಿ. ಇದೇ ಥರ ತಟ್ಟೋದು. ಇನ್ನೊಂಚೂರು ಅಗಲ ಮಾಡಿಬಿಟ್ಟು ಆಮೇಲೆ ತರ್ತೀನಿ, ಒಂದೇ ಕೈಯಲ್ಲಿ ಆಗ್ತಾಯಿಲ್ಲ. ಹಾಗಾಗಿ ಫ್ರೆಂಡ್ಸ್ ನೋಡಿ ಈ ಕಡೆ ಹಾಕ್ಕೊಂಡ ಹಿಂಗೇನೆ ಸ್ವಲ್ಪ ನೀರು ಹಚ್ತೀನಿ ನಾನು. ದೋಸೆ ಥರ ಹುಯ್ತೀವಲ್ವಾ ಆ ರೊಟ್ಟಿ ಅಂದರೆ ಸೌರ ರೊಟ್ಟಿ ಮಾಡ್ತೀವಲ್ವಾ ಆ ರೊಟ್ಟಿ ಆದರೆ ನೀವು ಎಣ್ಣೆ ಹಚ್ಚಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಎಣ್ಣೆ ಹಚ್ಚಬಾರ್ದು. ಚೆನ್ನಾಗಿ ಎಲ್ಲ ಕಡೆಯೂ ಒಂದು ಸ್ವಲ್ಪ ಒದ್ದೆ ಮಾಡ್ಕೋಬೇಕು. ಇದು ಇವಾಗ ಚೆನ್ನಾಗಿ ರೋಸ್ಟ್ ಆಗಲಿ, ತೆಗೆದ್ಮೇಲೆ ತೋರಿಸ್ತೀನಿ ರೋಸ್ಟ್ ಆದಮೇಲೆ. ಫ್ರೆಂಡ್ಸ್ ಒಂದು ರೊಟ್ಟಿ ಆಗೋ ಅಷ್ಟೋ ತನಕ ಇಲ್ಲಿ ಇನ್ನೊಂದು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸ್ಟವ್ ಎಲ್ಲ ಗಲೀಜಾಗುತ್ತೆ, ಏನು ಮಾಡೋಣ, ರೊಟ್ಟಿ ತಿನ್ನಬೇಕು ಅಂದರೆ ಎಲ್ಲ ಅಡ್ಜಸ್ಟ್ ಮಾಡಬೇಕಲ್ವಾ. ಹಾಗಾಗಿ ಇನ್ನೇನು ಸ್ವಲ್ಪ ರೋಸ್ಟ್ ಆಗಲಿ, ಇದು ರೊಟ್ಟಿ ಎಲ್ಲ ಹಾಕ್ಬಿಡ್ತೀನಿ. ಆಯಿತು, ಪೂರ್ತಿ ಎಲ್ಲ ಇದಿಷ್ಟು ರೊಟ್ಟಿ ಮಾಡಿ ಒಂದು 5-6 ರೊಟ್ಟಿ ಆಗುತ್ತೆ. ಅಷ್ಟು ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ ಬಿಸಿ ಬಿಸಿ ರೊಟ್ಟಿ ಕಾಳು ಪಲ್ಯ ರೆಡಿ ಆಯಿತು. ಎಲ್ಲ ರೊಟ್ಟಿ ತಟ್ಟಿದೆ. ಇವಾಗ ಊಟ ಮಾಡಿ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಊಟ ಎಲ್ಲ ಆಯಿತು. ಊಟ ಆದಮೇಲೆ ನಾನು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡೋದಿತ್ತು. ಅದು ಪಾತ್ರೆನೂ ಎಲ್ಲ ತೊಳ್ದು ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 10:30 ಆಗಿದೆ. ಇನ್ನು ಮಲಿಕೊಳ್ಳಲ್ಲ. ಒಂದು ಫಿಲಮ್ ನೋಡ್ತವ್ರೆ ನಮ್ಮ ಮನೆಯವರು, ಅದು ನಾನು ನೋಡ್ತಾ ಇದ್ದೆ. ಸರಿ ನಿನ್ನೆದ ಬ್ಲಾಗು ಇವತ್ತು ಕಂಟಿನ್ಯೂ ಮಾಡಿದೆ ಅಂಥೇಳಿ ಮತ್ತು ಇವಾಗ ಏನು ಮಾಡಿಬಿಡೋಣ, ನಾಳೆ ಮತ್ತೆ ಒಂದು ಬ್ಲಾಗು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಇವತ್ತಿನ ಒಂದು ಸಿಂಪಲ್ ಆಗಿತ್ತು ಫ್ರೆಂಡ್ಸ್ ಬ್ಲಾಗು. ತೀರಾ ಏನು ಜಾಸ್ತಿ ನನಗೆ ಬ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ಇವತ್ತಿನ ಒಂದು ಸ್ಮಾಲ್ ಆಗಿತ್ತು, ಶಾರ್ಟ್ ಆಗಿತ್ತು, ತುಂಬ ಲೆಂತಿಯಾಗೇನು ಇದ್ದಿರ್ಕಿಲ್ಲ ಬ್ಲಾಗು. ಹಾಗೆ ಸಿಂಪಲ್ ಆಗಿತ್ತು. ಅದಕ್ಕೆ ನಿನ್ನೆ ಸ್ಟಾರ್ಟ್ ಮಾಡಿದರೆ ಇವತ್ತು ಮಾಡ್ತಾ ಇದ್ದಕ್ಕೆಲ್ಲ ನಾಳೆನೇ ಸ್ಟಾರ್ಟ್ ಮಾಡಿಬಿಟ್ಟು ನಾಳೆ ಸಂಜೆ ಮಟ್ಟ ಬ್ಲಾಗ್ ಮಾಡ್ತಾಯಿದ್ದೆ. ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಿನ್ನೆ ಮಾಡಿಬಿಟ್ಟಿದ್ದೆ ಅಂಥೇಳಿ ಏನು ಮತ್ತೆ ಬೆಳಗ್ಗೆಯಿಂದ ಮತ್ತೆ ನನಗೆ ಬ್ಲಾಗೇ ಮಾಡೋಕ್ಕಾಗಿಲ್ಲ. ಹಾಗಾಗಿ ಏನೂ ಮಾಡಿರ್ಕಿಲ್ಲ. ಅದೇ ಹೇಳಿದ್ನಲ್ವ ರೀಸನ್ಸು. ಹಾಗಾಗಿ ಇವಾಗ ಎಲ್ಲ ಆಯಿತು, ಊಟನೂ ಆಯಿತು, ಕಿಚನ್ ಎಲ್ಲನೂ ಕ್ಲೀನ್ ಮಾಡಿದ್ದು ಆಯಿತು. ಇವಾಗ ಜಸ್ಟು ಮಲಿಕೋಬೇಕು ಅಂದರೆ ಒಂದು ಫಿಲಮ್ ನೋಡೋಕ್ಕೆ ಹಾಕಿದ್ದಾರೆ ನನ್ನ ಮಗಳು. ಅದ್ಯಾವುದೋ ಇಂಗ್ಲೀಷ್ ಫಿಲಮು, ಅದೇನು ಚೆನ್ನಾಗಿದೆ, ಗೊಂಬೆದೆಲ್ಲ ಪ್ರಾಣಿಗಳದೆಲ್ಲ ಇದೆ ಫಿಲಮ್ ಹಾಕಿದ್ದಾರೆ. ನೋಡ್ಬೇಕು. ಇವಾಗ ನೋಡ್ತಾ ಇದ್ವಿ ಅರ್ಧ. ಸರಿ ಅಡ್ವರ್ಟೈಸ್ಮೆಂಟ್ ಬಂತು. ಸರಿ ಬ್ಲಾಗ್ ಆದರೂ ಎಂಡ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮತ್ತು ಕ್ಯಾಮ್ರಾ ಆನ್ ಮಾಡಿದೆ. ಸರಿನಾ, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಮತ್ತು ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ. ನಾಳಿನ ಬ್ಲಾಗ್ ಜೊತೆ ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್. ನಾಳಿನ ಮತ್ತೊಂದು ಬ್ಲಾಗು ಮಾಡ್ತೀನಿ. ನಾಳೆ ಸಂಡೇ ಆಗಿರೋದ್ರಿಂದ ನಾಳೆ ಬ್ಲಾಗ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮಾಡ್ತೀನಿ. ಮಾಡಿದ್ರೂ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ. ನೀವು ಯಾರಾದರೂ ಆ ಥರ ನಾನು ತೋರಿಸಿದ್ನಲ್ವ ರೆಸಿಪಿ, ಅದು ನೀವು ಯಾರಾದರೂ ಮಾಡ್ತೀರಾ ಅಂದ್ರೇನು ನನಗೂ ಕಮೆಂಟ್ ಮಾಡಿ. ಉತ್ತರ ಕರ್ನಾಟಕ ಥರ ಬೆಳಗಾಮು, ಧಾರವಾಡ, ಹುಬ್ಳಿ, ಗದಗು ಆ ಕಡೆ ಎಲ್ಲ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನನಗೆ. ನಮ್ಮಮ್ಮ ಮಾಡಿರೋದು, ನಮ್ಮಮ್ಮನಿಂದಾನೇ ನಾನು ಕಲ್ತ್ಕೊಂಡಿರೋದು. ಇದಾಗಿತ್ತು ಇಷ್ಟೇ.
ನಾಳೆ ನಮ್ಮ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್.